ಇನ್ನು ಕಾಂಗ್ರೆಸ್ ಒಳಗಿನ ಒಳ ಬೇಗುದಿಯನ್ನ ಶಮನ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಂತ ಸುರ್ಜೇವಾಲಾ ಇಂದು ಕೂಡ 30ಕ್ಕೂ ಹೆಚ್ಚು ಶಾಸಕರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಎರಡನೇ ದಿನವಾದ ಇಂದು ಕೂಡ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ. ಶಾಸಕರ ಮುನಿಸಿಗೆ ಮಧ್ಯೆರಿಯಲು ಸುರ್ಜೇವಾಲಾ ಸಂಧಾನದ ಸೂತ್ರವನ್ನು ಕೂಡ ಈಗಾಗಲೇ ಹೆಣೆದಿದ್ದಾರೆ. ಸೋಮವಾರ ರಾಜು ಕಾಗೆ ಜೊತೆಗೆ ಚರ್ಚೆ ನಡಿಬೇಕಿತ್ತು, ಆದ್ರೆ ಅವರು ಬೆಳಗಾವಿ ಬಿಟ್ಟೇ ಬಂದಿಲ್ಲ. ರಾಜು ಕಾಗೆ ಮತ್ತು BR ಪಾಟೀಲ್ ಜೊತೆಗೆ ಮಹತ್ವದ ಚರ್ಚೆ ನಡಿಬೇಕಿತ್ತು, ಯಾಕಂದ್ರೆ ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟಿದ್ದು ಇಬ್ರು ಶಾಸಕರು. ಆದ್ರೆ ನಿನ್ನೆ BR ಪಾಟೀಲ್ ಜೊತೆಗೆ ಮಾತುಕತೆ ನಡೆದಿದೆ ಮತ್ತು ದಾಖಲೆ ಸಮೇತವಾಗಿ BR ಪಾಟೀಲ್ ಒಂದಿಷ್ಟು ಮಾಹಿತಿಯನ್ನ ಸುರ್ಜೇವಾಲಾಗೆ ತಲುಪಿಸಿದ್ದಾರೆ ಮತ್ತು ಈ ಪಕ್ಷದ ಒಳ ಬೇಗುದಿಯ ಬಗ್ಗೆ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ರಾಜು ಕಾಗೆ ಮಾತ್ರ ಬೆಳಗಾವಿ ಬಿಟ್ಟು ಇನ್ನೂ ಬೆಂಗಳೂರಿಗೆ ಬಂದಿಲ್ಲ. ಆದ್ರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಡಿದಂತ ಶಾಸಕರ ಮುನಿಸಿಗೆ ಮಧ್ಯೆರಿಯಲು ಸಂಧಾನ ಸೂತ್ರವನ್ನ ಅಳವಡಿಸಿಕೊಂಡಿದ್ದಾರೆ. ಇಂದು 40 ಶಾಸಕರಿಗೂ ಕೂಡ ಬುಲಾವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರ ದೂರು ಆಲಿಸಲು ಬೆಂಗಳೂರಿಗೆ ಆಗಮಿಸಿರುವಂತಹ ಸುರ್ಜೇವಾಲಾ ಮೊದಲು BR ಪಾಟೀಲ್ ರನ್ನ ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. BR ಪಾಟೀಲ್ ಕೂಡ ಕೆಲವೊಂದು ಆರೋಪಗಳನ್ನ ಹೇಳಿದ್ದಾರೆ ಮತ್ತು ಕೆಲವೊಂದು ಕಂಪ್ಲೇಂಟ್ಸ್ ಗಳನ್ನ ಹೇಳಿದ್ದಾರೆ ರಾಜ್ಯ ನಾಯಕರ ವಿರುದ್ಧ ಮತ್ತು 35 ನಿಮಿಷಗಳ ಕಾಲ ನಡೆದಂತಹ ಮಾತುಕತೆಯಲ್ಲಿ ಆರೋಪಕ್ಕೆ ದಾಖಲೆ ಕೂಡ ನೀಡಿದ್ದಾರೆ ಅಂತ ಮಾಹಿತಿ ಅಪ್ಡೇಟ್ ಆಗಿರುವಂತದ್ದು. ಇನ್ನು ನಿಗದಿಯಂತೆ ಸೋಮವಾರ ಅಂದ್ರೆ ನಿನ್ನೆ ರಾಜು ಕಾಗೆ ಬರಬೇಕಿತ್ತು, ರಾಜು ಕಾಗೆ ಬರಲಿಲ್ಲ, ಅವರು ಬೆಳಗಾವಿಯಲ್ಲಿದ್ದಾರೆ. ಈ ಬಗ್ಗೆ ಅವರೇ ಹೇಳಿರುವ ಹಾಗೆ ಇಂದು 11 ಗಂಟೆಗೆ ಭೇಟಿ ಆಗ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ನೋಡ್ಬೇಕು ಇವತ್ತು ಭೇಟಿ ಆಗ್ತಾರಾ ಇಲ್ವಾ ಅನ್ನೋದು. ಇನ್ನು ಎರಡನೇ ದಿನವಾದ ಇಂದು ಕೂಡ ಸುರ್ಜೇವಾಲಾ 30ಕ್ಕೂ ಹೆಚ್ಚು ಶಾಸಕರಿಗೆ ಬುಲಾವ್ ಕೊಟ್ಟಿದ್ದು ಇಡೀ ದಿನ ಪ್ರತ್ಯಕ್ಷವಾಗಿ 1-to-1 ಮೀಟಿಂಗ್ ಅನ್ನ ಮಾಡಲಿದ್ದು ಕಾಂಗ್ರೆಸ್ ಒಳ ಬೇಗುದಿಯ ಸಂಪೂರ್ಣ ಡೀಟೇಲ್ಸ್ ಅನ್ನ ಹೈಕಮಾಂಡ್ಗೆ ತಲುಪಿಸುವಂತಹ ಪ್ರಯತ್ನ ಮಾಡಲಿದ್ದಾರೆ ಸುರ್ಜೇವಾಲಾ.